ಇವಾಗ ನಾನು ಮನೆಯಲ್ಲೇ ಹೇಗೆ ನೀವು ಕಾಫ್ ಸ್ಟಾರ್ಟರ್ ಅಂದರೆ ಕರುಗಳ ಪ್ರಾರಂಭಿಕ ಆಹಾರವನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹೋಗ್ಬೋದಾಗಿದೆ. ಇದಿಷ್ಟು ನಮಗೆ ಕಾಫ್ ಸ್ಟಾರ್ಟರ್ ಮಿಕ್ಸ್ ಆಗಿಲ್ಲ ಇನ್ನು, ಇದನ್ನು ನಾವು ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಈ 3 ಹೊಟ್ಟೆನೂ ಕೂಡ ಡೆವಲಪ್ ಆಗಿರೋದಿಲ್ಲ. ಸೊ ಇದು ಡೆವಲಪ್ ಆಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಹೀಗೆ ಕೊಡೋದ್ರಿಂದ ಅದರ ಲೆಕ್ಸುರಿ ಆರ್ಗನ್ಸ್ ಅಂದರೆ ಸಂತಾನೋತ್ಪತ್ತಿಗೆ ಸಹಕಾರವಾಗುವಂತಹ ಅಂಗಾಂಗಗಳ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇದು ಕಾಫ್ ಸ್ಟಾರ್ಟರ್ ಬಗ್ಗೆ, ಮಿಲ್ಕ್ ಬಗ್ಗೆ ಆಯಿತು. ಇನ್ನು ಒಣ ಹುಲ್ಲು ಏನು ಇದೆ, ಒಣ ಹುಲ್ಲನ್ನು ಯಾವಾಗ ಕೊಡಬೇಕು? ಹೊಟ್ಟೆನ ಅದು ಹೋಗ್ಬಿಟ್ಟು ಸ್ಕ್ರಾಚ್ ಮಾಡುತ್ತೆ. ಸ್ಕ್ರಾಚ್ ಮಾಡಿದಾಗೆಲ್ಲ ಆ ಹೊಟ್ಟೆ ಡೆವಲಪ್ ಆಗಲಿಕ್ಕೆ ಶುರು ಆಗುತ್ತೆ. ಅದರಲ್ಲಿ ರೂಮಿನಲ್ ಪ್ಯಾಪಿಲೆ ಇರುತ್ತೆ. ಒಂದು 30 kg ಅಥವಾ ಒಂದು 25 kg ಇರುವಂತಹ ಕರುವಿಗೆ ಏನೆಲ್ಲ ಕೊಡಬೇಕು ಅನ್ನೋದನ್ನು ಒಂದು ಚಾರ್ಟನ್ನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸಲಾಗುತ್ತೆ. ಇದಕ್ಕೆ ಅನುಗುಣವಾಗಿ ನೀವು ತೂಕ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ, ತೂಕ ಕಡಿಮೆ ಇದ್ದರೆ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ನಿಮ್ಮ ಕರುವಿಗೆ ಹಾಕ್ಬೋದು. ಕರುಗಳ ಆಹಾರ ಪದ್ಧತಿಯಲ್ಲಿ ಮುಂದಿನ ಆಹಾರ ಏನು ಅಂತಂದರೆ ಕರುಗಳ ಪ್ರಾರಂಭಿಕ ಆಹಾರ ಅಂತ ಹೇಳ್ತೀವಿ, ಕಾಫ್ ಸ್ಟಾರ್ಟರ್. ಸೊ ಈ ಕಾಫ್ ಸ್ಟಾರ್ಟರ್ ಯಾಕೆ ಮುಖ್ಯ ಅಂತಂದರೆ, ಕರುಗಳಲ್ಲಿ ಅಥವಾ ಹಸುಗಳಲ್ಲಿ 4 ಹೊಟ್ಟೆ ಇರುವಂಥದ್ದು, ರೂಮೆನ್ ರೆಟಿಕ್ಯುಲಮ್, ಓಮೇಸಮ್, ಅಬೋಮೇಸಮ್ ಅಂತ ಹೇಳಿ. ಸೊ ಈ 3 ಹೊಟ್ಟೆ ಏನಿರುತ್ತೆ, ರೂಮೆನ್ ರೆಟಿಕ್ಯುಲಮ್, ಓಮೇಸಮ್ ಏನಿರುತ್ತೆ, ಈ 3 ಹೊಟ್ಟೆನೂ ಕೂಡ ಡೆವಲಪ್ ಆಗಿರೋದಿಲ್ಲ. ಸೊ ಇದು ಡೆವಲಪ್ ಆಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ನಾವು ಮೇಯ್ನಾಗಿ ಏನು ಹಸಿರು ಮೇವನ್ನು ಕೊಡ್ತೀವಿ, ಸೈಲೇಜನ್ನು ಕೊಡ್ತೀವಿ, ಇವೆಲ್ಲ ಕಳೆಯೋದು ಎಲ್ಲಿ ಅಂತಂದರೆ ರೂಮೆನ್ನಲ್ಲಿ, ದೊಡ್ಡ ಹೊಟ್ಟೆಯಲ್ಲಿ. ಈ 4ನೇ ಹೊಟ್ಟೆ ಏನಿದೆ ಅಬೋಮೇಸಮ್ಮು, ಇದು ಅಸಿಡಿಕ್ ಸ್ಟಮಕ್. ಸೊ ನಮಗೆಲ್ಲ ಇರುವಂಥ ಹೊಟ್ಟೆನೇ ಕರುವಿಗೆ ಇರುವಂಥ 4ನೇ ಹೊಟ್ಟೆ. ಇವಾಗ ನಾವು ಅದಕ್ಕೆ ರೂಮೆನ್ ಅನ್ನುವಂಥ ದೊಡ್ಡ ಹೊಟ್ಟೆ ಡೆವಲಪ್ ಆಗದೇ ಇರುವಂಥ ಕಾರಣ ನಾವು ಅದಕ್ಕೆ ಮೇವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅದಕ್ಕೆ ಕಾನ್ಸಂಟ್ರೇಟೆಡ್ ಮಿಕ್ಸ್ಚರ್ ಆಗಿರುವಂತಹ ಕರುಗಳ ಪ್ರಾರಂಭಿಕ ಆಹಾರವನ್ನೇ ಕೊಡಬೇಕಾಗುತ್ತೆ. ಅದು ಅಬೋಮೇಸಮ್ಗೆ ಹೋಗಿ ಜೀರ್ಣವಾಗಿಬಿಟ್ಟು ಅದಕ್ಕೆ ದೇಹಕ್ಕೆ ತೂಕವನ್ನಾಗಲಿ ಅಥವಾ ಅದರ ಅಂಗಾಂಗಗಳಿಗೆ ಶಕ್ತಿಯನ್ನಾಗಲಿ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಈ ಕರುಗಳ ಆರಂಭಿಕ ಆಹಾರ ಏನಿದೆ, ಇದರಲ್ಲಿ 16% ಅಷ್ಟು ಸಸಾರಜನಕ ಇರುತ್ತೆ, ಅಂದರೆ ಪ್ರೋಟೀನ್ ಇರುತ್ತೆ. ಅಂದರೆ 1 kg ನಾವು ಏನು ಈ ಕರುಗಳ ಪ್ರಾರಂಭಿಕ ಆಹಾರವನ್ನು ತಿನ್ನಿಸಿದ್ರೆ ಸರಿಸುಮಾರು 300ರಿಂದ 330 ಗ್ರಾಮಷ್ಟು ಒಂದು ದೇಹದ ತೂಕ ಬೆಳವಣಿಗೆ ಆಗುವಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಕರುಗಳ ಪ್ರಾರಂಭಿಕ ಆಹಾರ ತುಂಬ ಮುಖ್ಯವಾಗಿರುತ್ತೆ. ಕರುಗಳ ಪ್ರಾರಂಭಿಕ ಆಹಾರವನ್ನು ನಾವು ಯಾವ ವಯಸ್ಸಿನಲ್ಲಿ ಕೊಡಬೇಕು ಅಂದರೆ 2 ವಾರದ ತನಕ ನಾವು ಹಾಲನ್ನು ಕೊಡ್ತೀವಿ. ಅದಾದಮೇಲೆ ಗಿಣ್ಣದ ಹಾಲನ್ನು ಕೊಡ್ತೀವಿ. ಅದಾದಮೇಲಿಂದ ನಾವು ಕರುಗಳ ಪ್ರಾರಂಭಿಕ ಆಹಾರ 15ನೇ ದಿನದಿಂದ ನಾವು ಶುರು ಮಾಡಬೇಕಾಗತ್ತೆ. 15ನೇ ದಿನದಿಂದ ನಾವು ಸರಿಸುಮಾರು ಈಗ ಒಂದು 50 ಗ್ರಾಮ್ 60 ಗ್ರಾಮ್ನಿಂದ ಶುರು ಮಾಡಿಕೊಂಡ್ರೆ ಅದು 3ನೇ ತಿಂಗಳು ಮುಗಿಯೋಷ್ಟೊತ್ತಿಗೆ ಅದು ದಿನಕ್ಕೆ 1.5 kg ತಿನ್ನುವಷ್ಟರ ಮಟ್ಟಿಗೆ ನಾವು ಅದರ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೋತಾ ಬರಬೇಕಾಗುತ್ತೆ. ಇದ್ರ ಜೊತೆಗೆ ಈಗ ನಿಮಗೆ ಮನೆಯಲ್ಲೇ ಕಾಫ್ ಸ್ಟಾರ್ಟರ್ನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ತುಂಬ ಜನ ರೈತರಿಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಇರುವಂತಹ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು, 1-2 ಹೊರಗಡೆಯಿಂದ ತರಬೇಕಾಗತ್ತೆ. ಇಂಥ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಕಾಫ್ ಸ್ಟಾರ್ಟರ್ ಅಥವಾ ಕರುಗಳ ಪ್ರಾರಂಭಿಕ ಆಹಾರವನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ನಾನು ಮನೆಯಲ್ಲೇ ಹೇಗೆ ನೀವು ಕಾಫ್ ಸ್ಟಾರ್ಟರ್ ಅಂದರೆ ಕರುಗಳ ಪ್ರಾರಂಭಿಕ ಆಹಾರವನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ರಫ್ ಕ್ಯಾಲ್ಕುಲೇಷನ್ ಹೇಳ್ತೀನಿ, ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ. ಅದರಷ್ಟೇ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಾವು 1 kg ಕಾಫ್ ಸ್ಟಾರ್ಟರ್ನ ಇಲ್ಲೇ ಮಾಡಿ ಕರುವಿಗೆ ತಿನ್ನಿಸೋಣ. ಸೊ ಹೇಗಿರಬೇಕು ಅಂತಂದರೆ, ಒಂದು 100 kg ಅಥವಾ ಒಂದು 100 ಭಾಗದಲ್ಲಿ 40 ಭಾಗದಷ್ಟು, ಸೊ 40% ನಮಗೆ ಮೆಕ್ಕೆಜೋಳದ ಪುಡಿ ಇರಬೇಕು. ಗ್ರೌಂಡೆಡ್ ಮೇಯ್ಸ್ ಅಂತ ಹೇಳ್ತೀವಿ, ಮೆಕ್ಕೆಜೋಳದ ಪುಡಿ. ಸೊ ಇನ್ನೊಂದು 50% ನಮಗೆ ಪ್ರೋಟೀನ್ ಮೀಲ್ ಇರಬೇಕು, ಸಸಾರಜನಕದ ಒಂದು ಮಿಶ್ರಣ ಇರಬೇಕು. ಸಸಾರಜನಕ ಹೇಗೆ ಅಂತಂದರೆ 50%ಅಲ್ಲಿ ನಾವೊಂದು 30% ಸೋಯಾಬೀನ್ ಮೀಲ್ ಯೂಸ್ ಮಾಡ್ಕೋಬೋದು, 10% ಕೊಬ್ಬರ ಅಂದರೆ ಕೊಬ್ಬರಿ ಹಿಂಡಿ ಯೂಸ್ ಮಾಡ್ಕೋಬೋದು, ಇನ್ನೊಂದು 10% ನಾವು ಶೇಂಗಾ ಹಿಂಡಿ ಯೂಸ್ ಮಾಡ್ಕೋಬೋದು, ಅಥವಾ ನಾವು ಇಂಟರ್ಚೇಂಜ್ ಮಾಡ್ಕೋಬೋದು. ಶೇಂಗಾ ಹಿಂಡಿನೇ ನಾವು 50% ಅಥವಾ 40% ಅಷ್ಟು ಯೂಸ್ ಮಾಡೋದ್ರಿಂದ ಒಂದಿಷ್ಟು ದುಷ್ಪರಿಣಾಮಗಳಿದ್ದಾವೆ. ಅಂದರೆ ಅದರಲ್ಲಿ ಅಫ್ಲಾಟಾಕ್ಸಿನ್ ಅಂತ ಇರುತ್ತೆ. ಸೊ ಶಿಲೀಂಧ್ರಗಳಿಂದ ಪ್ರೊಡ್ಯೂಸ್ ಆಗುವಂಥ ಟಾಕ್ಸಿನ್. ಸೊ ಇದರಿಂದ ಕರುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಅದು ಹಾಲಿನಲ್ಲಿ ಕೂಡ ಬರುತ್ತೆ. ಸೊ ಮನುಷ್ಯರಿಗೂ ಕೂಡ ಪರಿಣಾಮ ಬೀಳುತ್ತೆ. ಹಾಗಾಗಿ ಈ ಶೇಂಗಾ ಹಿಂಡಿಯನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡೋದೇ ಉತ್ತಮ. ಪ್ರೋಟೀನ್ ಮೀಲಾಗಿ ನಾವು ಒಂದು 40% ಅಥವಾ 30% ಸೋಯಾಬೀನ್ ಮೀಲ್ ಯೂಸ್ ಮಾಡ್ಕೋಬೋದು. ಕೊಬ್ಬರ ನಾನು ಹೇಳ್ದಂಗೆ ಕೊಬ್ಬರಿಯನ್ನು ಯೂಸ್ ಮಾಡ್ಕೋಬೋದು, ಅಥವಾ ಸಾಸಿವೆ ಹಿಂಡಿನ ಯೂಸ್ ಮಾಡ್ಕೋಬೋದು, ಅಥವಾ ಎಳ್ಳಿನ ಹಿಂಡಿಯನ್ನು ಯೂಸ್ ಮಾಡ್ಕೋಬೋದು, ಅಥವಾ ಶೇಂಗಾ ಹಿಂಡಿಯನ್ನು ಒಂದು 5ರಿಂದ 10% ಅಷ್ಟು ಯೂಸ್ ಮಾಡ್ಕೋಬೋದು. ಇದಾದಮೇಲೆ ರಿಮೈನಿಂಗ್ 10% ಏನಿದೆ, ಆ 10%ಅಲ್ಲಿ 100ರಲ್ಲಿ 10% ಏನು ಉಳಿತು, ಅದರಲ್ಲಿ ನಾವು ಒಂದು 4% ಅಷ್ಟು ಈ ಕಡಲೆಕಾಳಿನ ಒಂದು ಹೊರಗಡೆ ಇರುವಂಥ ಸಿಪ್ಪೆ ಏನಿದೆ, ಬೆಂಗಾಲ್ ಗ್ರಾಮ್ ಹಲ್ಸ್ ಅಂತ ಏನು ಹೇಳ್ತೀವಿ, ಸೊ ಅದೊಂದು ವೇಸ್ಟ್ ಪ್ರಾಡಕ್ಟ್. ಸೊ ಅದನ್ನು ಯೂಸ್ ಮಾಡ್ಕೋಬೋದು ಆ್ಯಸ್ ಅ ಫೈಬರ್. ಯಾಕಂದರೆ ಆ ದೊಡ್ಡ ಹೊಟ್ಟೆ ರೂಮೆನ್ ಏನಿರುತ್ತೆ, ರೂಮೆನನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ, ಸ್ಕ್ರ್ಯಾಚ್ ಮಾಡಲಿಕ್ಕೆ ಈ ಬೆಂಗಾಲ್ ಗ್ರಾಮ್ ಈ ಸಿಪ್ಪೆ ಏನಿದೆ ತುಂಬ ಉಪಯುಕ್ತವಾಗಿದೆ. ಇದರ ನಂತರ ನಾವು ಇನ್ನೊಂದು 2% ಅಷ್ಟು DCP, ಡೈ ಕ್ಯಾಲ್ಶಿಯಂ ಫಾಸ್ಫೇಟ್ ಅಂತ ಏನು ಹೇಳ್ತೀವಿ, ಅದು ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ನ ಒಂದು ಸೋರ್ಸ್ ಆಗಿರುತ್ತೆ ಮೂಳೆ ಬೆಳವಣಿಗೆಗೆ, ಮಾಂಸ ಬೆಳವಣಿಗೆಗೆ ಮತ್ತು
ಬೇರೆ ಎಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟಿಗೆ ಕ್ಯಾಲ್ಶಿಯಂ ತುಂಬ ಮುಖ್ಯವಾಗಿರುತ್ತೆ. ಅದು ನಮಗೆ ಎಲ್ಲ ಕೃಷಿ ಒಂದು ಸ್ಟೋರ್ಗಳಲ್ಲಿ ಅಂಗಡಿಗಳಲ್ಲಿ ಲಭ್ಯ ಇರುತ್ತೆ. ಡೈ ಕ್ಯಾಲ್ಶಿಯಂ ಫಾಸ್ಫೇಟ್ DCP ಅಂತ ಏನು ಹೇಳ್ತೀವಿ, ಅದನ್ನು 2% ಇನ್ಕ್ಲೂಷನ್ ಮಾಡಬೇಕಾಗುತ್ತೆ. ಸೊ 1% ಉಪ್ಪು, ಸಾಲ್ಟ್, ನಾರ್ಮಲ್ ಸಾಲ್ಟ್, ಸೊ ಅದರಲ್ಲಿ ಸೋಡಿಯಂ ಇರುತ್ತೆ. ಸೊ ಅಯೋಡೈಸ್ಡ್ ಸಾಲ್ಟ್, ಅಯೋಡಿನ್ ಕೂಡ ಇರುತ್ತೆ. ಸೊ ಇದರ ನಂತರ ಇನ್ನು 1% ಜಾಗ್ರಿ, ಬೆಲ್ಲದಲ್ಲಿ ನಮಗೆ ಐರನ್ ಕಂಟೆಂಟ್, ಕಬ್ಬಿಣದ ಅಂಶ ಇರುತ್ತೆ. ಅದಾದಮೇಲೆ ಸೊ ಇನ್ನು 1% ಏನಿದೆ ಅದನ್ನು ಖನಿಜ ಮಿಶ್ರಣಕ್ಕೆ ನಾವು ಡೆಡಿಕೇಟ್ ಮಾಡ್ಬೋದು. 1% ಖನಿಜ ಮಿಶ್ರಣವನ್ನು ಹಾಕೋಬೋದು. ಇನ್ನು ಲಾಸ್ಟ್ 1%, 99% ಆಯಿತು, 1%ನ ನಾವು ಟಾಕ್ಸಿನ್ ಬೈಂಡರ್ಸ್, ಎನ್ಸೈಮ್ಸ್, ಲಿವರ್ ಟಾನಿಕ್ ಈ ರೀತಿಯಾದಂಥ ಅಂಶವನ್ನೆಲ್ಲ ಸೇರಿ 1% ಮಾಡಿಬಿಟ್ಟು ಹಾಕೋಬೋದಾಗಿದೆ. ಇಷ್ಟು ಕಾಫ್ ಸ್ಟಾರ್ಟರ್ನ ಇಂಗ್ರೀಡಿಯೆಂಟ್ಸ್. ಸೊ ಬನ್ನಿ ಕಾಫ್ ಸ್ಟಾರ್ಟರ್ನ ಪ್ರಿಪೇರ್ ಮಾಡಿಬಿಟ್ಟು ಬಳಕೆ ಮಾಡೋಣ. ಮೊದಲನೇದಾಗಿ ಮೇಯ್ಸ್ ತೊಗೊಂಡಿದ್ದೀನಿ. ಮೇಯ್ಸ್ ನಮಗೆ ಎಷ್ಟು ಹೇಳಿದೆ, 40% ಅಂತ ಹೇಳಿದೆ. ಸೊ 1 kg ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ 400 ಗ್ರಾಮ್ ಬೇಕು. ಇದು ಸರಿಸುಮಾರು 400 ಗ್ರಾಮೇ ಇದೆ, 416 ಗ್ರಾಮ್ ಇದೆ. ಸೊ ಇದಿಷ್ಟನ್ನು ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ನಾನು ಡಂಪ್ ಮಾಡ್ತಾಯಿದ್ದೀನಿ. ಸೊ ಸೈಜು ಕೂಡ ರವೆಯ ಗಾತ್ರದಷ್ಟೇ ಇರಬೇಕು. ತೀರಾ ದೊಡ್ಡ ಸೈಜ್ ಇದ್ದರೆ ಅದು ಒಂದು ವೇಸ್ಟ್ ಆಗುತ್ತೆ, ಇನ್ನೊಂದು ಜೀರ್ಣಕ್ರಿಯೆಯೂ ಕೂಡ ಅಷ್ಟು ಕ್ಲೀನಾಗಿ ಆಗಲ್ಲ. ಬರೀ ನಿಮಗೆ ಕಾಳುಗಳೇ, ಜೋಳದ ಕಾಳುಗಳೇ ಸಗಣಿಯಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅದು ರವೆಯಷ್ಟು ಸೈಜ್ ಇರಬೇಕು. ನೆಕ್ಸ್ಟು ನಾವು ಪ್ರೋಟೀನ್ ಸೋರ್ಸ್ ಆಗಿ ಸೋಯಾ ಹಿಂಡಿಯನ್ನು ಬಳಸ್ತಾ ಇದ್ದೀವಿ. ನೀವು ಇದೇ ನೋಡ್ಬೋದು, ಸೋಯಾ ಹಿಂಡಿ ಇಲ್ಲಿದೆ. ಅದನ್ನು 50% ಟೋಟಲ್ ಪ್ರೋಟೀನ್ ಮೀಲ್ ಇರಬೇಕು, ಟೋಟಲ್ ಪ್ರೋಟೀನ್ ಇರಬೇಕು. ಅದರಲ್ಲಿ 40%, 50%ಅಲ್ಲಿ 50% ಏನು ಟೋಟಲ್ ಇದೆ ಅದರಲ್ಲಿ 40% ನಾನು ಸೋಯಾನೇ ಬಳಸ್ತೀನಿ. ಇದು ಅಂದರೆ 400 ಗ್ರಾಮಷ್ಟು ಸೋಯಾ ನಮಗೆ ಬೇಕಾಗುತ್ತೆ. ಸೊ 400 ಗ್ರಾಮಿಗೆ ನಾನು ಇದನ್ನು ಡಿಕ್ರೀಸ್ ಮಾಡ್ಕೊತೀನಿ. ಇವಾಗ 400 ಗ್ರಾಮಷ್ಟು ನಾವು ಸೋಯಾ ಹಿಂಡಿಯನ್ನು ತೆಗೆದುಕೊಂಡಿದ್ದೀವಿ ಪ್ರೋಟೀನ್ ಮೀಲಾಗಿ. ಸೊ 400 ಗ್ರಾಮಷ್ಟು ಸೋಯಾ ಹಿಂಡಿ ತೊಗೊಂಡು ಇನ್ನೊಂದು 10% ನಾವು ಅಂದರೆ 100 ಗ್ರಾಮಷ್ಟು ನಾನು ಕೊಬ್ಬರಿ ಹಿಂಡಿಯನ್ನು ನಾನು ಬಳಸ್ತಾ ಇದ್ದೀನಿ. ಸೊ ಕೊಬ್ಬರಿ ಹಿಂಡಿ ನಮ್ಮ ಹತ್ರ ಇದೆ, ಅದು 100 ಗ್ರಾಮ್ ಬೇಕಾಗುತ್ತೆ. 10% ಅಂದರೆ 100 ಗ್ರಾಮ್, 1 kgಗೆ 100 ಗ್ರಾಮು. ಸೊ 100 ಗ್ರಾಮ್ ಇದೆ, ಇದು 102 ಗ್ರಾಮ್ ಇದೆ. ಸೊ ಇದನ್ನು ಬಳಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಹೇಳ್ದಂಗೆ ಬೆಂಗಾಲ್ ಗ್ರಾಮ್ ಅಂತ ಹೇಳಿದ್ದೆ, ಕಡಲೆಕಾಳಿನ ಒಂದು ಸಿಪ್ಪೆ, ಆ ಸಿಪ್ಪೆ ಒಣಗಿರುವಂಥ ಸಿಪ್ಪೆ, ಅದನ್ನು 40 ಗ್ರಾಮಷ್ಟು ನಾನು ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಅಂದರೆ 4% ಅಷ್ಟು ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ರುಮಿನಲ್ ಪ್ಯಾಪಿಲೆ ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಈ ಬೆಂಗಾಲ್ ಗ್ರಾಮು ಯೂಸ್ ಆಗುತ್ತೆ. ಬೆಂಗಾಲ್ ಗ್ರಾಮ್ ಹಲ್ಸ್. ಸೊ ಬೆಂಗಾಲ್ ಕಡಲೆಕಾಳಿನ ಹೊರ ಒಂದು ಸಿಪ್ಪೆ. ಇನ್ನು 1% ಮಿನರಲ್ ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ. ಸೊ ಮಿನರಲ್ ಮಿಕ್ಸ್ಚರ್ ಇಲ್ಲಿದೆ. ಸೊ ಮಿನರಲ್ ಮಿಕ್ಸ್ಚರ್ 1% ಹಾಕ್ತಾಯಿದ್ದೀನಿ. ಸೊ 1% ಅಂದರೆ 10 ಗ್ರಾಮಷ್ಟು ಮಿನರಲ್ ಮಿಕ್ಸ್ಚರ್ ಬರುತ್ತೆ. 10 ಗ್ರಾಮ್ ಮಿನರಲ್ ಮಿಕ್ಸ್ಚರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಅಪ್ರಾಕ್ಸಿಮೇಟ್ಲಿ 11 ಗ್ರಾಮ್ ಇದೆ, ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದು DCP ಅಂತ ಹೇಳಿದ್ದೆ, ಡೈ ಕ್ಯಾಲ್ಶಿಯಂ ಫಾಸ್ಫೇಟ್. ಸೊ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ನ ಒಂದು ಸೋರ್ಸು, ಅದು 2% ಬೇಕಾಗುತ್ತೆ. ಅಂದರೆ 1 kgಯಲ್ಲಿ 20 ಗ್ರಾಮ್ ಬೇಕಾಗುತ್ತೆ. ನಾವು ಮೆಜರ್ ಮಾಡ್ತಾಯಿದ್ದೀವಿ, 24 ಗ್ರಾಮ್ ಇದೆ. ಸ್ವಲ್ಪ ತೆಗಿತೀನಿ. ಸೊ ಡೈ ಕ್ಯಾಲ್ಶಿಯಂ ಫಾಸ್ಫೇಟ್ 2% ಇನ್ಕ್ಲೂಡ್ ಮಾಡಿದ್ದೀನಿ. ಇನ್ನು 1% ಉಪ್ಪು ಬೇಕಾಗುತ್ತೆ, 10 ಗ್ರಾಮಷ್ಟು ಉಪ್ಪು. 1 kgಗೆ 10 ಗ್ರಾಮ್ ಅಂದರೆ ನಮಗೆ ಸರಿಸುಮಾರು 1% ಆಗೋಗುತ್ತೆ. ಹತ್ತು ಗ್ರಾಮ್ ಆಯಿತು. ಇದಾದಮೇಲೆ 1% ಬೆಲ್ಲ ತಗೋತಾ ಇದ್ದೀನಿ. ಅಂದರೆ 1 kgಗೆ 10 ಗ್ರಾಮಷ್ಟು ಬೆಲ್ಲ. ಸೊ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲದೂ ಮಿಕ್ಸ್ ಆಯಿತು. ಈಗ ನಮಗೆ ಎಲ್ಲ ಇಂಗ್ರೀಡಿಯೆಂಟನ್ನು ನಾವು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡಿದ್ದೀವಿ. ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ ಸೋರ್ಸ್ ಆಗಿರುವಂತಹ ಜೋಳ ಇದೆ, ಪ್ರೋಟೀನ್ ಸೋರ್ಸ್ ಆಗಿರುವಂತಹ ಸೋಯಾ ಹಿಂಡಿ ಇದೆ ಮತ್ತು ಕೊಬ್ಬರಿ ಹಿಂಡಿ ಇದೆ. ಜೊತೆಗೆ ರುಮೆನ್ ಸ್ಕ್ರ್ಯಾಚ್ ಮಾಡಲಿಕ್ಕೆ ಕಡಲೆಕಾಳಿನ ಹೊರ ಸಿಪ್ಪೆ ಇದೆ ಮತ್ತು ಕ್ಯಾಲ್ಶಿಯಂ ಸೋರ್ಸ್ ಆಗಿ DCP ಇದೆ, ಮಿನರಲ್ ಮಿಕ್ಸ್ಚರ್ ಇದೆ ಮತ್ತು ಬೆಲ್ಲ ಇದೆ, ಉಪ್ಪು ಇದೆ. ಸೊ ಇದ್ರ ಜೊತೆಗೆ 1% ನೀವು ಇದಕ್ಕೆ ಟಾಕ್ಸಿನ್ ಬೈಂಡರ್ಸ್ ಮತ್ತು ಲಿವರ್ ಟಾನಿಕ್, ಎನ್ಸೈಮ್ಸ್ನ ಸೇರಿಸ್ಕೋಬೋದಾಗಿದೆ. ಇದಿಷ್ಟು ನಮಗೆ ಕಾಫ್ ಸ್ಟಾರ್ಟರ್ ಮಿಕ್ಸ್ ಆಗಿಲ್ಲ ಇನ್ನು, ಇದನ್ನು ನಾವು ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರುವಂಥ ಪದಾರ್ಥನ ನೀವು ಚಿಕ್ಕದಾಗಿ ರವೆ ಗಾತ್ರದಲ್ಲಿ ರುಬ್ಕೋಬೇಕಾಗುತ್ತೆ, ಅಥವಾ ರುಬ್ಬಿರುವಂಥ ಪದಾರ್ಥವೇ ಆಯಿತು ರವೆ ಗಾತ್ರದಲ್ಲಿ ಅಂದರೆ ನೀವು ಮಿಕ್ಸ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಸೊ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ನಾವು ಕರುಗಳಿಗೆ ಈಗ ಫೀಡ್ ಮಾಡೋಣ. ನೋಡಿ, ಈಗ ಕರುಗಳಿಗೆ ಈ ಕಾಫ್ ಸ್ಟಾರ್ಟರ್ನ ಇಟ್ಟಿದ್ದೀವಿ. ಎಷ್ಟು ಖುಷಿಯಾಗಿ ಕರು ಆನಂದಿಸ್ಕೊತಾ ತಿಂತಾ ಇದೆ ನೋಡಿ. ಯಾಕಂದರೆ ಕಾಫ್ ಸ್ಟಾರ್ಟರ್ ತುಂಬ ರುಚಿಕರವಾಗಿರುತ್ತೆ. ಕರುಗಳಿಗೆ ಪ್ಯಾಲೆಟಬಿಲಿಟಿ ತುಂಬ ಹೈ ಇರೋದ್ರಿಂದ ಕರುಗಳು ತುಂಬ ಇಷ್ಟಪಟ್ಟು ತಿಂತವೆ. ಸೊ ಕಾಫ್ ಸ್ಟಾರ್ಟರ್ ಅಥವಾ ಕರುಗಳ ಪ್ರಾರಂಭಿಕ ಆಹಾರವನ್ನು ಎಷ್ಟು ಕೊಡಬೇಕಪ್ಪ ಅಂತಂದರೆ, ಉದಾಹರಣೆಗೆ ಈಗೊಂದು 30 kg ಕರು ಅಂತ ತೆಗೆದುಕೊಂಡ್ರೆ 3ನೇ ವಾರದಿಂದ, ಅಂದರೆ 2 ವಾರ ಮುಗಿದ ಮೇಲೆ 3ನೇ ವಾರದಿಂದ ನೀವು
90 ಗ್ರಾಮಿಂದ ಶುರು ಮಾಡಬೇಕಾಗುತ್ತೆ. 4ನೇ ವಾರಕ್ಕೆ ಒಂದು 190 ಗ್ರಾಮಷ್ಟು ಕೊಡಬೇಕಾಗುತ್ತೆ. 5ನೇ ವಾರಕ್ಕೆ ಒಂದು 300 ಗ್ರಾಮಷ್ಟು ಕೊಡಬೇಕಾಗುತ್ತೆ. 6ನೇ ವಾರಕ್ಕೆ 450 ಗ್ರಾಮನ್ನು ಕೊಡಬೇಕಾಗುತ್ತೆ. ಹೀಗೆ ಕಂಟಿನ್ಯೂ ಆಗಿಬಿಟ್ಟು 3ನೇ ತಿಂಗಳು ಮುಗಿಯುವಷ್ಟೊತ್ತಿಗೆ ಅದಕ್ಕೆ 1 kg 790 ಗ್ರಾಮ್ ಅಥವಾ 1 kg 800 ಗ್ರಾಮಷ್ಟು ತಿನ್ನಿಸ್ಬೇಕಾಗುತ್ತೆ. ಈ ಕಾಫ್ ಸ್ಟಾರ್ಟರ್ನ 3 ತಿಂಗಳಿಗೆ ಹಾಲು ನಿಲ್ಲಿಸಿದಾಗ ನಿಲ್ಲಿಸಬಾರ್ದು. ಕಾಫ್ ಸ್ಟಾರ್ಟರ್ನ 3 ತಿಂಗಳ ಮೇಲೇನೂ ನಾವು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ 6 ತಿಂಗಳ ತನಕ ನಾವು ಕಾಫ್ ಸ್ಟಾರ್ಟರ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಎಷ್ಟು ಕೊಡಬೇಕು ಅಂತಂದರೆ 3 ತಿಂಗಳ ನಂತರ ನಾನೇನು ಹೇಳಿದೆ 30 kgಗೆ 1 kg 800 ಗ್ರಾಮಷ್ಟು ನಾವು ಕಾಫ್ ಸ್ಟಾರ್ಟರ್ನ 3 ತಿಂಗಳು ಮುಗಿಯೋಷ್ಟೊತ್ತಿಗೆ ಕೊಡ್ತಿದ್ವಿ. ಸೊ 4ನೇ ತಿಂಗಳಿಂದ ನೀವು ಅದನ್ನು 2 kg 200 ಗ್ರಾಮಿಗೆ ಇನ್ಕ್ರೀಸ್ ಮಾಡಬೇಕು. ಸೊ 15ನೇ ವಾರಕ್ಕೆ 2 kg 600 ಗ್ರಾಮಿಗೆ ಇನ್ಕ್ರೀಸ್ ಮಾಡಬೇಕು. ಹೀಗೆ ನೀವು 26ನೇ ವಾರ ಸರಿ ಸುಮಾರು ಒಂದು 6 ತಿಂಗಳು 2 ವಾರ 6-6.5 ತಿಂಗಳಾಗಿರುತ್ತೆ. ಅಂಥ ಟೈಮಲ್ಲಿ ನೀವು 5 kg 900 ಗ್ರಾಮಷ್ಟು ಕಾಫ್ ಸ್ಟಾರ್ಟರ್ನ ಒಂದು 30 kg ಬರ್ತ್ ವೆಯ್ಟ್ ಇರುವಂತಹ ಕರುವಿಗೆ ಕೊಡಬೇಕಾಗತ್ತೆ. ಸೊ ಹೀಗೆ ಕೊಡೋದ್ರಿಂದ ಅದರ ಲೆಕ್ಸುರಿ ಆರ್ಗನ್ಸ್ ಅಂದರೆ ಸಂತಾನೋತ್ಪತ್ತಿಗೆ ಸಹಕಾರವಾಗುವಂತಹ ಅಂಗಾಂಗಗಳ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇದು ಕಾಫ್ ಸ್ಟಾರ್ಟರ್ ಬಗ್ಗೆ, ಮಿಲ್ಕ್ ಬಗ್ಗೆ ಆಯಿತು. ಇನ್ನು ಒಣ ಹುಲ್ಲು ಏನು ಇದೆ, ಒಣ ಹುಲ್ಲನ್ನು ಯಾವಾಗ ಕೊಡಬೇಕು? ಒಣ ಹುಲ್ಲನ್ನು ನಾವು 2ನೇ ವಾರದಿಂದಲೇ ಸ್ಟಾರ್ಟ್ ಮಾಡ್ಬೋದು. ಅಂದರೆ ನೀವೇನು 12 ದಿನದ ತನಕ ಗಿಣ್ಣದ ಹಾಲು ಕೊಡ್ತಾ ಇರ್ತೀರ, ಅದಾದಮೇಲಿಂದಲೇ ನೀವು ಒಣ ಹುಲ್ಲನ್ನು ಸ್ಟಾರ್ಟ್ ಮಾಡ್ಬೋದು. ಒಣ ಹುಲ್ಲನ್ನು ಜಸ್ಟ್ ನೀವು ಒಂದು 100 ಗ್ರಾಮಿಂದ ಶುರು ಮಾಡ್ಕೋಬೋದು. 100 ಗ್ರಾಮಿಂದ ಶುರು ಮಾಡಿ ಒಂದು 3-4 ವಾರ ತನಕ 100 ಗ್ರಾಮ್ನೇ ಇಡ್ಬೋದಾಗಿದೆ. ಸೊ ಒಣ ಹುಲ್ಲು ಯಾಕೆ ಬೇಕು ಅಂತಂದರೆ ಅದು ರುಮೆನ್ ಸ್ಕ್ರ್ಯಾಚ್ ಮಾಡಲಿಕ್ಕೆ ಬೇಕಾಗುತ್ತೆ. ರುಮೆನ್ ಅಂದರೆ ದೊಡ್ಡ ಹೊಟ್ಟೆನ ಅದು ಹೋಗ್ಬಿಟ್ಟು ಸ್ಕ್ರ್ಯಾಚ್ ಮಾಡುತ್ತೆ. ಸ್ಕ್ರ್ಯಾಚ್ ಮಾಡಿದಾಗೆಲ್ಲ ಆ ಹೊಟ್ಟೆ ಡೆವಲಪ್ ಆಗಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿ ರುಮಿನಲ್ ಪ್ಯಾಪಿಲೆ ಇರುತ್ತೆ. ಆ ಪ್ಯಾಪಿಲನ್ನ ಸ್ಕ್ರ್ಯಾಚ್ ಮಾಡಿದಷ್ಟು ಡೆವಲಪ್ ಆಗಲಿಕ್ಕೆ ಶುರುವಾಗುತ್ತೆ, ಹೊಟ್ಟೆ ದೊಡ್ಡದಾಗಲಿಕ್ಕೆ ಶುರುವಾಗುತ್ತೆ. ಸೊ ಮುಂದೆ ಹಾಕುವಂಥ ಮೇವನ್ನೆಲ್ಲ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆ ಹೊಟ್ಟೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ನೀವು ಒಣ ಮೇವನ್ನು ಏನಿದೆ 2ರಿಂದ 3ನೇ ವಾರದಲ್ಲೇ ಒಂದು 100 ಗ್ರಾಮ್ ದಿನಕ್ಕೆ ಹಾಗೆ ಅಭ್ಯಾಸ ಮಾಡಿಸ್ಬೋದು. ಸೊ 3 ತಿಂಗಳಾದಮೇಲೆ ನೀವು ನಾರ್ಮಲ್ ಮೇವನ್ನು ಕೊಡ್ಬೋದು. ಹಸಿರು ಮೇವನ್ನು ಕೊಡ್ಬೋದು, ಒಣ ಮೇವನ್ನು ಕೊಡ್ಬೋದು. ದೇಹದ ತೂಕಕ್ಕೆ ಅನುಗುಣವಾಗಿ ನೀವು ಅದನ್ನು ಕೊಡ್ಬೋದು. ಆದರೆ ಸೈಲೇಜನ್ನು ಕೊಡುವಂತಿಲ್ಲ. ಸೈಲೇಜನ್ನು ನೀವು 6 ತಿಂಗಳ ಆದಮೇಲೆ ನೀವು ಕೊಡಬೇಕಾಗುತ್ತೆ. ಯಾಕೆ ಕೊಡುವಂತಿಲ್ಲ ಅಂತಂದರೆ 3ನೇ ತಿಂಗಳಿಂದ 6ನೇ ತಿಂಗಳವರೆಗೂ ಕೂಡ ರುಮೆನ್ ಡೆವಲಪ್ಮೆಂಟ್ ಆಗ್ತಾನೇ ಇರುತ್ತೆ. ಸೊ ರುಮೆನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನೀವು ಸೈಲೇಜ್ ಆಲ್ರೆಡಿ ಫರ್ಮೆಂಟೆಡ್ ಫೀಡ್, ಅದು ಕಳೆದಿರುವಂತಹ ಒಂದು ಆಹಾರ ಪದಾರ್ಥ, ಅದನ್ನು ನೀವು ಕೊಟ್ಟರೆ ಅಂತಂದರೆ ರುಮೆನ್ನಿಗೆ ಕಳೆಯುವಂಥ ಒಂದು ಕೆಲಸನೇ ಇರೋದಿಲ್ಲ. ಹಾಗಾಗಿ ಡೆವಲಪ್ಮೆಂಟೇ ಆಗೋದಿಲ್ಲ. ಸೊ ಹಾಗಾಗಿ ನೀವು ಸೈಲೇಜನ್ನು 3ನೇ ತಿಂಗಳಿಂದ ಕೊಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಸಿರು ಮೇವು, ಒಣ ಮೇವು ಮತ್ತು ಕಾಫ್ ಸ್ಟಾರ್ಟರ್ ಏನು ಹೇಳಿದೆ ಅದನ್ನು ನೀವು ಕರುವಿಗೆ 6 ತಿಂಗಳ ತನಕ ಕೊಟ್ಕೋತಾ ಹೋಗ್ಬೋದು. 6 ತಿಂಗಳ ನಂತರ ನೀವು ಸೈಲೇಜನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಇಷ್ಟು ಕರುಗಳ ಒಂದು ಫೀಡಿಂಗ್ ಬಗ್ಗೆ. ಒಂದು 30 kg ಅಥವಾ ಒಂದು 25 kg ಇರುವಂತಹ ಕರುವಿಗೆ ಏನೆಲ್ಲ ಕೊಡಬೇಕು ಅನ್ನೋದನ್ನು ಒಂದು ಚಾರ್ಟನ್ನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸಲಾಗುತ್ತೆ. ಇದಕ್ಕೆ ಅನುಗುಣವಾಗಿ ನೀವು ತೂಕ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿನ, ತೂಕ ಕಡಿಮೆ ಇದ್ದರೆ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ನಿಮ್ಮ ಕರುವಿಗೆ ಹಾಕ್ಬೋದು. ಇದಿಷ್ಟು ಕರುಗಳ ಒಂದು ನಿರ್ವಹಣೆಯ ಬಗ್ಗೆ ಇರುವಂತಹ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಹೈನೋದ್ಯಮದಲ್ಲಿರ್ಬೋದು ಅಥವಾ ಕುಕ್ಕುಟೋದ್ಯಮದಲ್ಲಿರ್ಬೋದು ಅಥವಾ ಸಮಗ್ರ ಕೃಷಿಯಲ್ಲಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ ಬೇಕಂದರೆ ಡಾಕ್ಟರ್ ಪಶು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಎಲ್ಲ ಒಂದು ವಿಡಿಯೋಗಳಿಗೂ ನೀವು ಲೈಕ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕು. ಹೀಗಾಗಿ ನಾವು ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಸಹಕಾರಿಯಾಗುತ್ತೆ. ಧನ್ಯವಾದಗಳು.